ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ದರ್ಶನ್ಗೆ ಹಿನ್ನಡೆಗಳ ಮೇಲೆ ಹಿನ್ನಡೆಗಳು ಆಗ್ತಾ ಇದೆ. ಸಾಕಷ್ಟು ಎಡುತ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ 59ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. A14 ಪ್ರದೋಷ್ ಖುದ್ದು ಹಾಜರಿಗೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. A14 ಪ್ರದೋಷ್ ಖುದ್ದು ಹಾಜರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ವಕೀಲರು. ಕೋರ್ಟ್ನಲ್ಲಿ ಮನವಿ ಮಾಡಿದ್ರು ಹಿರಿಯ ವಕೀಲ ಕೆ ದಿವಾಕರ್. ಈ ಬಗ್ಗೆ ನಂತರ ತೀರ್ಮಾನಿಸುವುದಾಗಿ ಹೇಳಿದ್ದಂತಹ ನ್ಯಾಯಾಧೀಶರು ಅಪ್ರೂವಲ್ ಆಗೋದಕ್ಕೆ A14 ಆರೋಪಿ ಪ್ರದೋಷ್ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಪ್ರದೋಷ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಖುದ್ದು ಹಾಜರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕೋರ್ಟ್. ಇವತ್ತು ದರ್ಶನ್ ಕೇಸ್ಗೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ದರ್ಶನ್ ಅವರು ಕೂಡ ಮನವಿ ಮಾಡಿಕೊಂಡಿದ್ರು, ಖುದ್ದು ಹಾಜರಾತಿಗೆ ನನಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು. ಬಟ್ ಆದ್ರೆ ನ್ಯಾಯಾಲಯ ಅದನ್ನ ತಿರಸ್ಕಾರ ಮಾಡಿದೆ. ಮತ್ತೊಂದು ಕಡೆ A14 ಆರೋಪಿ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಕೀಲರ ಮುಖಾಂತರ. ನಾನು ಖುದ್ದು ಹಾಜರಾಗಬೇಕು ನ್ಯಾಯಾಲಯದ ಮುಂದೆ, ಸೊ ಹಾಗಾಗಿ ನನಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ನಾನು ಆ ಮನವಿಯನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಆದರೆ ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಅಂತ ಕೂಡ ಹೇಳಿತ್ತು. ಇವತ್ತು ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನ್ಯಾಯಾಲಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಎಲ್ಲರ ಕಣ್ಣು ಇದೀಗ ಪ್ರದೋಷ್ ಮೇಲೆ ನೆಟ್ಟಿದೆ. ಸೊ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವರು ಕೊಟ್ಟಿರುವಂತಹ ಹೇಳಿಕೆ ಮತ್ತಷ್ಟು ಈ ಒಂದು ಪ್ರಕರಣದಲ್ಲಿ ತಿರುವು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ನೋಡಿ, ಮೊದಲು ಆರಂಭಿಕ ಸಂದರ್ಭದಲ್ಲಿ ಪ್ರದೋಷ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನೇ ಇಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದರ್ಶನ್ ಅವರು ನನ್ನ ಮೇಲೆ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು, ನಾನು ಪ್ರಾಣ ಕಳ್ಕೊಳ್ತೀನಿ ನನ್ನ ಮೇಲೆ ಏನಾದರೂ ಈ ಕೇಸ್ ಬಂದರೆ, ನನ್ನನ್ನೇನಾದರೂ ಸಿಕ್ ಹಾಕ್ಸಿದ್ರೆ ಅಂತ ಕೂಡ ಹೇಳಿದ್ರು. ಮತ್ತೆ ಪವಿತ್ರ ಗೌಡ ಅವರನ್ನ ಕರೆತರುವಂತೆ ಅವರೇ ಹೇಳಿದ್ರು. ಪವಿತ್ರ ಗೌಡ ಅವರು ಹೊಡೆಸಿದ್ದೆ ದರ್ಶನ್ ಅವರು, ಮತ್ತೆ ಅವರ ಮರ್ಮಾಂಗಕ್ಕೆ ಅಂದರೆ ರೇಣುಕಾಸ್ವಾಮಿ ಅವರ ಮರ್ಮಾಂಗಕ್ಕೆ ಒದ್ದಿದ್ದು ದರ್ಶನ್ ಅವರೇ ಅಂತ ಕೂಡ ಪ್ರದೋಷ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಕೋರ್ಟ್ನಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಹಿರಿಯ ವಕೀಲ ಕೆ ದಿವಾಕರ್ ಅವರು ಖುದ್ದು ಹಾಜರಾತಿಗೆ ಅಂತ ಹೇಳಿ. ಇವತ್ತು ಅಪ್ರೂವಲ್ ಸಿಗುತ್ತಾ ಅದಕ್ಕೆ ಅಂತ ಹೇಳಿ ಒಂದಷ್ಟು ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಅಪ್ರೂವಲ್ ಏನಾದರೂ ಸಿಕ್ಕಿದ್ರೆ ಡೈರೆಕ್ಟ್ ಅವರು ಕೋರ್ಟ್ನ ಮುಂದೆ ಬಂದು ಇನ್ನು ಯಾವೆಲ್ಲ ವಿಚಾರವನ್ನ ನ್ಯಾಯಾಧೀಶರ ಮುಂದೆ ಬಿಚ್ಚಿಡ್ತಾರೆ ಅನ್ನುವಂತಹ ಕುತೂಹಲಗಳು ಸಹಜವಾಗಿಯೇ ಹೆಚ್ಚಾಗ್ತಾ ಇದೆ. ಒಂದು ಕಡೆ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾನೆ ಇದೆ.